ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ದ್ವಾದಶ ರಾಶಿಯ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಾರದಲ್ಲಿ ಗ್ರಹಸ್ಥಿತಿಗಳ ಆಧಾರದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಿತಗಳು ಇದೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಕೈಗಾರಿಕೋದ್ಯಮಿಗಳಿಗೆ, ನೀರಾವರಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ವಾಟರ್ ಸಪ್ಲೈಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಭೂ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರಿಗೆ ಅತ್ಯುತ್ತಮವಾದಂತಹ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಮೇಷರಾಶಿಯವರಿಗೆ ಗುರುಬಲವೂ ಸಹ ಇರೋದರಿಂದ ನಿಮಗೆ ಈ ವಾರದಲ್ಲಿ ಅತ್ಯುನ್ನತವಾದಂತಹ ಪದವಿಗಳು ಪ್ರಾಪ್ತಿ ಆಗುವ ಯೋಗದ ಸಾಧ್ಯತೆಗಳು ತುಂಬಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲೂ ಉತ್ತಮವಾದ ಪ್ರಗತಿಯನ್ನು ನೋಡ್ತೀರಿ. ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಮೇಷ ರಾಶಿಯವರಿಗೆ. ಸ್ತ್ರೀಯರಿಗೂ ಅಷ್ಟೇ ಆರೋಗ್ಯದಲ್ಲಿ ತುಂಬ ವೃದ್ಧಿ ಆಗುವ ಸಾಧ್ಯತೆ ಇದ್ದಾವೆ. ಅನಾರೋಗ್ಯಗಳು ಇದ್ದಂತಹ ಸ್ತ್ರೀಯರಿಗೆ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಹಣಕಾಸಿನ ಏರಿಳಿತದಿಂದ ದೂರ ಆಗ್ತೀರಿ. ಮಾನಸಿಕ ಸುಖ ಸೌಖ್ಯಗಳು ಸಿಗ್ತಕ್ಕಂತಹ ಶುಭವಾದಂಥ ವಾರವಾಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನೋ ಒಂದು ರೀತಿ ಗೊಂದಲಗಳು, ಗೋಜಲಗಳು ಕಾಡ್ತಕ್ಕಂತಹ ವಾರವಾಗಿರುತ್ತೆ. ಯಾವುದರಲ್ಲೂ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ನಿಮಗೆ. ಏನೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೂ ಸಹ ಒಂದು ರೀತಿಯಲ್ಲಿ ಒಂದು ಮಾಡಲಾ ಬೇಡವಾ ಇದೇ ರೀತಿಯಾದ ಆಲೋಚನೆಗಳಲ್ಲೇ ಸಮಯವನ್ನು ತಳ್ಳಿ ಹಾಕ್ಬಿಡ್ತೀರಿ. ಜೊತೆಗೆ ಯಾವುದರಲ್ಲೂ ನಿಮಗೆ ನಿರ್ದಿಷ್ಟತೆ ಅನ್ನೋದು ಇರೋದಿಲ್ಲ. ಇದು ಬೇಕು ಇದು ಬೇಡ ಅನ್ನುವಂತಹ ಯಾವುದೇ ರೀತಿಯಾದಂತಹ ಒಂದು ಉಪಾಯಗಳು ನೀವು ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಬೇಕು. ಹಾಗಾಗಿ ಚಂದ್ರನ ಆರಾಧನೆಯನ್ನು ಮಾಡಿ, ಪಾರ್ವತಿ ದೇವಿ ಪೂಜೆ, ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಬರೋದು ಈ ರೀತಿಯಾಗಿ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರಗಳಲ್ಲಿ ಅಂತಹ ತೊಡಕುಗಳು ಇಲ್ಲ, ಅಂತಹ ಏರಿಕೆ ಕ್ರಮಗಳನ್ನು ಸಹ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಾರದಲ್ಲಿ ಒಂದು ತುಂಬ ಸಾಧಾರಣವಾಗಿರ್ತಕ್ಕಂತಹ ಗೊಂದಲಮಯವಾದ ವಾರವನ್ನು ವೃಷಭ ರಾಶಿಯವರು ನೋಡ್ತೀರಿ. ಸ್ವಲ್ಪ ಜಾಗ್ರತೆಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ. ಶುಭವಾಗಲಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ IT ಸೆಕ್ಟರ್ಗಳಲ್ಲಿ ಮತ್ತು BT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕಳೆದುಕೊಳ್ತಕ್ಕಂತಹ ಭೀತಿ ಇದೆ. ಯಾವುದರಲ್ಲೂ ಅಷ್ಟೊಂದು ಅಭಿವೃದ್ಧಿಯನ್ನು ಮಿಥುನ ರಾಶಿಯವರು ಈ ವಾರದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಕೆಟ್ಟ ಮತ್ತು ಅಡ್ಡ ಪರಿಣಾಮಗಳನ್ನು ಆರೋಗ್ಯದ ಮೇಲೆ ಎದುರಿಸಬೇಕಾಗತ್ತೆ. ಮನೆಯಲ್ಲೂ ಅಸೌಖ್ಯದ ತಾಂಡವ ಆಡ್ತಾ ಇದ್ದರೆ ಒಂದಿಷ್ಟು ಹಣದ ನಷ್ಟ ಸಹ ಉಂಟಾಗ್ತಕ್ಕಂಥದ್ದು. ಯಾರನ್ನು ನಂಬಿ ದುಡ್ಡು ಕೊಡ್ತೀರಿ, ಅದರಿಂದ ಇನ್ನೇನೋ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ತೊಂದರೆ ತಾಪತ್ರಗಳನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ವಿವಾದಗಳನ್ನು ನೀವೇ ಮೈ ಮೇಲೆ ಎಳೆದುಕೊಳ್ತಕ್ಕಂತಹ ವಾರವಾಗಿರುತ್ತೆ. ತುಂಬಾ ಹುಷಾರಾಗಿರಿ. ಈ ವಾರದಲ್ಲಿ ಜಾಗ್ರತೆ. ಮಿಥುನ ರಾಶಿಯವರು ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಆದರೆ ಬೇರೆ ದೇಶಗಳಿಗೆ ಹೋಗಿ ಓದಬೇಕು, ಏನಾದರೂ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ವೀಸಾಗೋ ಅಥವಾ ಬೇರೆ ಇನ್ನೇನಕ್ಕೋ ಸೀಟ್ಗೋ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ. ಈ ವಾರದಲ್ಲಿ ಶುಭ ವಾರ್ತೆ ಕೇಳ್ತೀರ. ಜೊತೆಗೆ ಈ ಒಂದು ವಾರದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟಗಳು ಜಾಸ್ತಿ. ಹುಷಾರು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ. ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮಾನಸಿಕ ಸುಖ ಸೌಖ್ಯಗಳು ವರ್ಧನೆಯಾಗುತ್ತೆ. ಸಮುದ್ರದ ಮೂಲದ ಉತ್ಪನ್ನಗಳ ಮಾರಾಟಗಾರರಿಗೆ, ಅದು ಮೀನಾಗಬಹುದು ಅಥವಾ ಸಮುದ್ರದಲ್ಲಿ ಸಿಗ್ತಕ್ಕಂಥ ವಸ್ತುಗಳಾಗಿರಬಹುದು, ಈ ರೀತಿಯಾಗಿ ಸಮುದ್ರೋತ್ಪನ್ನಗಳು ಏನೇನಿದೆಯೋ ಆ ಸಮುದ್ರೋತ್ಪನ್ನಗಳ ಮಾರಾಟಗಾರರಿಗೆ ಬಹಳ ಲಾಭಗಳಾಗುವಂಥದ್ದು. ಜೊತೆಗೆ ವಿದೇಶಿ ಮೂಲದಿಂದ ಆದಾಯವನ್ನು ಮತ್ತು ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯದಾಗಿರ್ತಕ್ಕಂತಹ ಲಾಭಾಂಶವನ್ನು ಈ ವಾರದಲ್ಲಿ ಕರ್ಕಾಟಕ ರಾಶಿಯವರು ನೋಡ್ತೀರಿ. ಭೂ ಸಂಬಂಧಿತ ವ್ಯವಹಾರಗಳಿಂದ ಅತ್ಯುನ್ನತವಾದ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮನೆಯಲ್ಲಿ ಸುಖವಾದ ವಾತಾವರಣ, ಆರೋಗ್ಯವೂ ಸಹ ತುಂಬ ಸುಧಾರಿಸುತ್ತೆ. ಅದರಲ್ಲೂ ಹೃದ್ರೋಗಿಗಳಿಗೆ, ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರಿಗೆ ಈ ಒಂದು ವಾರದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಇದ್ದಾವೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ.
ಸುಖವಾಗಿರ್ತಕ್ಕಂಥ ವಾರವನ್ನು ಕರ್ಕಾಟಕ ರಾಶಿಯವರು ನೋಡ್ತೀರಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಒಂದಿಷ್ಟು ಮಾನಸಿಕ ತೊಳಲಾಟಗಳು, ಮಾನಸಿಕ ಅವ್ಯಕ್ತ ಭಯಗಳು ಕಾಡ್ತಕ್ಕಂತಹ ವಾರವಾಗಿರುತ್ತೆ. ಏನೂ ಇರೋದಿಲ್ಲ, ಆದರೆ ಏನೋ ಒಂದು ರೀತಿಯಾಗಿ ಏನೋ ಹೋಗ್ಬಿಡತ್ತೆ ಅನ್ನುವಂತಹ ಆಂತರ್ಯದ ಭಯ ನಿಮಗೆ ಈ ವಾರದಲ್ಲಿ ಒಂದಿಷ್ಟು ಹೆಚ್ಚಿಗೆ ಕಾಡುತ್ತೆ. ಆದರೆ ಏನೂ ಆಗಲ್ಲ, ಧೈರ್ಯವಾಗಿರಿ, ಆರೋಗ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಅಪ್ಪ ಮಕ್ಕಳ ನಡುವಿನ ಜಗಳಗಳು, ಹುಸಿ ಮುನಿಸುಗಳೆಲ್ಲ ನಿವಾರಣೆ ಆಗ್ತಕ್ಕಂಥ ವಾರ. ಆದಾಯದಲ್ಲಿ ಬಹಳ ಏರಿಕೆಯನ್ನು ನೋಡ್ತೀರಿ. ಆದರೆ ಚಂದ್ರನ ಸಂಚಾರ ಯಾಕೋ ಅಷ್ಟೊಂದು ಶುಭ ರೀತಿಯಲ್ಲಿ ಇಲ್ಲದ ಕಾರಣ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ಅವ್ಯಕ್ತ ಭಯಗಳು ಸಿಂಹರಾಶಿಯವರಿಗೆ ಬಂದು ಸೇರುವ ಸಾಧ್ಯತೆಗಳಿದ್ದಾವೆ. ಸ್ವಂತ ಉದ್ಯೋಗಿಗಳಿಗೆ, ಸ್ವಂತ ವ್ಯಾಪಾರಿಗಳಿಗೆ ಅತಿ ಹೆಚ್ಚಿನ ಲಾಭದ ಪ್ರಮಾಣವನ್ನು ಸಹ ನೀವು ಈ ವಾರದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಯೋಚನೆ ಮಾಡೋದು ಬೇಡ, ದೈವರ ಕೃಪಾಶೀರ್ವಾದ ಇದೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಅಥವಾ ಆ ಅವ್ಯಕ್ತ ಭಯದಿಂದ ಆಚೆ ಬರಬೇಕು ಅಂತ ಹೇಳಿದರೆ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮನೆಯಲ್ಲಿ ಒಂದಿಷ್ಟು ತಲ್ಲಣಗಳು ಸೃಷ್ಟಿಯಾಗುತ್ತೆ. ನಿಮ್ಮನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಅಥವಾ ನೀವು ಯಾವ ವ್ಯಕ್ತಿಯನ್ನು ಬಹಳ ಪ್ರೀತಿಸ್ತೀರೋ ಆ ವ್ಯಕ್ತಿಯಿಂದ ದೂರ ಆಗ್ತಕ್ಕಂಥದ್ದು ಮತ್ತು ಆ ವ್ಯಕ್ತಿಗೆ ಸಂಕಷ್ಟಗಳು ಬರೋದನ್ನು ನೋಡಿ ನೀವು ಹಿಂಸೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ವಾರವಾಗಿರುತ್ತೆ. ಜಾಗೃತಿಯಾಗಿರಿ ಕನ್ಯಾ ರಾಶಿಯವರು. ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸ್ಟೆನೋಗ್ರಫರ್ಗಳಾಗಿರ್ತಕ್ಕಂಥವ್ರಿಗೆ, ಟೈಪ್ರೈಟರ್ಗಳಾಗಿರ್ತಕ್ಕಂಥವ್ರಿಗೆ, ಲಾಯರ್ಗಳಾಗಿರ್ತಕ್ಕಂಥವ್ರಿಗೆ, ಸಂಶೋಧಕರುಗಳಾಗಿರ್ತಕ್ಕಂಥವ್ರಿಗೆ, ಡಿಟೆಕ್ಟಿವ್ಗಳಾಗಿರುವಂಥವ್ರಿಗೆ ಅಷ್ಟೊಂದು ಶುಭವಾದ ವಾತಾವರಣ ಇಲ್ಲ. ಸುಮ್ಮನೆ ನಿಮ್ಮ ಮೇಲೆ ಏನೇನೋ ಆರೋಪಗಳು ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಹುಷಾರಾಗಿರಿ. ಈ ವಾರ ಕನ್ಯಾ ರಾಶಿಯವರು ಸ್ವಲ್ಪ ಸಂಕಷ್ಟದ ವಾರವನ್ನು ನೋಡುವ ಸಾಧ್ಯತೆ ಇದೆ. ಜಾಗ್ರತೆಯಾಗಿದ್ದು ಭಯಪಡದೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ. ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ವಾರದಲ್ಲಿ ನಿಮಗೆ ಏರುಪೇರುಗಳಿಂದ ಏನು ಕೂಡಿರೋದಿಲ್ಲ, ಯಾವಾಗಲೂ ಏರುಗತಿಯೇ ಇರುತ್ತೆ. ಹಣಕಾಸಿನ ಪರಿಸ್ಥಿತಿಯು ಉನ್ನತವಾಗಿರತಕ್ಕಂತಹ ಆರ್ಥಿಕ ಜೀವನವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಆರೋಗ್ಯದ ಜೀವನ ಅಂತ ಬಂದಾಗ ಯಾಕೋ ಹದಗೆಡ್ತಕ್ಕಂಥದ್ದು, ಈ ಅವಯವಗಳ ಭಾಗ ಆಗಿರ್ಬೋದು, ಹೊಟ್ಟೆಯ ಕೆಳಭಾಗದಲ್ಲಿರ್ತಕ್ಕಂತಹ ಅವಯವಗಳಿಗೆ ಒಂದಿಷ್ಟು ತೊಂದರೆಗಳು, ಇದ್ದಕ್ಕಿದ್ದ ಹಾಗೆ ಅಜೀರ್ಣತೆ ಕಾಡ್ತಕ್ಕಂಥದ್ದು, ದೊಡ್ಡ ಕರಳು ಮತ್ತು ಸಣ್ಣ ಕರಳಿನ ಬೇನೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಕರಳಿನಲ್ಲಿ ಒಂದು ರೀತಿ ಅಲ್ಸರ್ ಥರ ಕ್ರಿಯೇಟ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಏನಾದರೂ ಒಂದು ತೊಂದರೆ ತಾಪತ್ರೆಗಳು ಬರ್ತಾನೆ ಹೋಗ್ತಾ ಇರುತ್ತವೆ ಆರೋಗ್ಯದ ವಿಚಾರದಲ್ಲಿ. ಬೇರೆ ಇನ್ನೆಲ್ಲ ಶುಭವಾಗಿದೆ ತುಲಾರಾಶಿಯವರಿಗೆ, ಆದರೆ ಆರೋಗ್ಯದ ವಿಚಾರ ಮಾತ್ರ ತುಂಬ ಜಾಗ್ರತೆಯಿಂದ ಇರಬೇಕು. ಹುಷಾರಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂತಹ ವಾರ. ಶುಭ ಘಟನೆಗಳು, ಶುಭ ಕಾರ್ಯಗಳು ಬದುಕಿನಲ್ಲಿ ನಡೆಯುತ್ತೆ. ಅದರಲ್ಲೂ ಈ ಎರಡನೇ ಮದುವೆಗೆ ಏನಾದರೂ ಪ್ರಯತ್ನ ಪಡ್ತಾ ಇರತಕ್ಕಂತಹ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎರಡನೇ ಮದುವೆಗೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಆ ಎರಡನೇ ಮದುವೆ ಸೆಟ್ಟಾಗುವ ಸಾಧ್ಯತೆಗಳು ಈ ಒಂದು ವಾರದಲ್ಲಿ ಇದೆ. ಮನೆಯಲ್ಲೂ ಸೌಖ್ಯವಾದ ವಾತಾವರಣ, ಕೆಲಸದಲ್ಲಿ ನಿಮಗೊಂದು ಸ್ವಲ್ಪ ಮುಂಬಡ್ತಿ ಸಿಗುವ ಸಾಧ್ಯತೆಗಳಿದ್ದಾವೆ. ಪ್ರಮೋಷನ್ ಆಗುತ್ತೆ, ಭತ್ಯೆ ಹೆಚ್ಚಳ ಉಂಟಾಗ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ನ್ಯಾಯಾಂಗದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ನ್ಯಾಯಾಲಯದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಶುಭವಾದ ವಾತಾವರಣ ಈ ಒಂದು ವಾರದಲ್ಲಿ ಇದೆ. ಜೊತೆಗೆ ಸರ್ಕಾರಿ ಉದ್ಯೋಗಿಗಳಿಗೆ ತುಂಬ ಶುಭದ ವಾತಾವರಣ. ಖಾಸಗಿ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೂ ಅಷ್ಟೇ ಶುಭದ ವಾತಾವರಣ ಇದೆ. ಏನು ಕೆಡುಕಿನ ಅಂಶಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಕಡಿಮೆಯೇ. ಎಲ್ಲವೂ ಹೆಚ್ಚಿಗೆ ಶುಭ ಫಲಗಳೇ ಇದ್ದಾವೆ. ಒಳ್ಳೆಯದಾಗಲಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮಗೆ ಒಂದು ರೀತಿ ಶನಿಬಲ ಇದ್ದರೂ ಗುರುಬಲ ಇಲ್ಲದ ಅವಸ್ಥೆಯಲ್ಲಿ ಇರ್ತೀರಿ. ಆರೋಗ್ಯ ತುಂಬ ಕಾಳಜಿ. ಕೆಲಸದಲ್ಲಿ ಸುಮ್ಮನೆ ಅಪವಾದಗಳು, ಅಪಕೀರ್ತಿಗಳು, ಅಪನಿಂದನೆಗಳು ಬರುವಂತಹ ಒಂದು ವಾರವಾಗಿರುತ್ತೆ. ಹುಷಾರು. ನೀವು ಎಲ್ಲರನ್ನೂ ಒಳ್ಳೆಯವರು ಅಂತ ಅಂದ್ಕೊಂಡು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ಎಲ್ಲ ಒಳ್ಳೆಯವರಾಗಿರಲ್ಲ. ಕ್ರಿಮಿಗಳು ತುಂಬ ಜನ ನಮ್ಮ ನಡುವೆಯೇ ಇದ್ದರೂ ಸಹ ಅದರಿಂದ ನಮಗೆ ತೊಂದರೆಗಳೇ ಹೆಚ್ಚು. ಹುಷಾರಾಗಿದ್ದು ಜೀವನನ ನೋಡ್ಕೊಂಡು ಹೋಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ಒಂದು ವಾರದಲ್ಲಿ ನಿಮಗೆ
ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಈ ಕಡೆ ಪ್ರಗತಿಯೂ ಇಲ್ಲ ಅಥವಾ ಒಂದು ಕೆಟ್ಟು ಹೋಗಲಾರ್ದು, ಸಾಮಾನ್ಯಯುತವಾಗಿ ಹೋಗ್ತಾ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಎಂಥ ಯೋಚನೆ ಮಾಡೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳಿದ್ದರೆ ಅದ್ರ ಬಗ್ಗೆ ಆಲೋಚನೆ ಮಾಡಿ, ಶುಭವಾದ ವಾತಾವರಣ ಇದೆ, ಇನ್ನಷ್ಟು ನೆಮ್ಮದಿ ಸಿಗಬೇಕು ಅಂತಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾದ ವಾತಾವರಣ ಬರುತ್ತೆ. ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ವಾರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ನೋಡ್ತೀರಿ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಆಗ್ತಾ ಇದ್ದಂತಹ ಅವಮಾನಗಳಿಂದ ಆಚೆ ಬರ್ತೀರಿ. ಒಳ್ಳೆ ಬೆಳವಣಿಗೆಯನ್ನು ಉದ್ಯೋಗದ ಸ್ಥಳದಲ್ಲಿ ನೋಡ್ತೀರಿ. ನಿಮ್ಮನ್ನು ಗೌರವಿಸ್ತಕ್ಕಂತಹ ಜನರು ಉದ್ಯೋಗದ ಸ್ಥಳದಲ್ಲಿ ಜಾಸ್ತಿ ಆಗ್ತಾರೆ. ಮನೆಯಲ್ಲಿ ನಿಮ್ಮ ಹಿರಿಯರು ಯಾರಿರ್ತಾರಲ್ಲ ಅವರ ಅನಾರೋಗ್ಯದ ವಿಮುಕ್ತಿ ಇನ್ನಷ್ಟು ಸಂತಸವನ್ನು ತಂದುಕೊಡ್ತಕ್ಕಂಥದ್ದು. ತಾಯಿಯ ಕ್ಷೇಮ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದಾಯಕವಾಗಿರ್ತಕ್ಕಂತಹ ಬೆಳವಣಿಗೆ ಇರುತ್ತೆ. ಸೊ ಹಾಗಾಗಿ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆಗಳು ಈ ಒಂದು ವಾರದಲ್ಲಿ ಇದ್ದಾವೆ. ಮಕರ ರಾಶಿಯವರಿಗೆ ಆರೋಗ್ಯ ವೃದ್ಧಿ, ಸ್ತ್ರೀಯರಿಗೆ ಹಣಕಾಸಿನ ಪರಿಸ್ಥಿತಿಗಳು ಚೆನ್ನಾಗಾಗುತ್ತೆ. ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಧಾತುಗಳ ಮಾರಾಟಗಾರರಿಗೆ ಎಲ್ಲ ತುಂಬ ಶುಭವಾದ ವಾತಾವರಣ ಇದೆ. ಇನ್ನಷ್ಟು ಒಳ್ಳೆಯದಾಗಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ನಿಮಗೆ ಬಂದು ಸೇರುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಿದೇಶದಲ್ಲಿ ಏನಾದರೂ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವರಿದ್ದರೆ ಈ ಒಂದು ವಾರದಲ್ಲಿ ಕೆಲಸ ಸಿಗುತ್ತೆ. ವಿದೇಶಕ್ಕೆ ಹೋಗುವ ಅವಕಾಶಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಆ ಅವಕಾಶವು ಪ್ರಾಪ್ತಿಯಾಗ್ತಕ್ಕಂಥ ವಾರ. ಈ ಚಿನ್ನ ಬೆಳ್ಳಿ ಆಭರಣಗಳ ತಯಾರಕರುಗಳಿಗೆ, ಮಾರಾಟಗಾರರಿಗೆ, ಹೂ ಬೆಳೆಗಾರರಿಗೆ, ತರಕಾರಿ ಬೆಳೆಗಾರರಿಗೆ, ಕೃಷಿಕರಿಗೆ, ಕಬ್ಬು ಬೆಳೆಗಾರರಿಗೆ, ಸಿಹಿ ಪದಾರ್ಥಗಳ ಮಾರಾಟಗಾರರಿಗೆ ಅತ್ಯುತ್ತಮವಾದಂತಹ ಲಾಭಗಳು ಬರ್ತಕ್ಕಂತಹ ಒಂದು ವಾರವಾಗಿರುತ್ತೆ. ತುಂಬ ಶುಭವಾದ ವಾತಾವರಣ ಕುಂಭರಾಶಿಯವರಿಗೆ ಈ ವಾರದಲ್ಲಿರೋದು. ನೆಮ್ಮದಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಉಳಿಸ್ಕೊಳ್ಳೋ ಪ್ರಯತ್ನಗಳು ಅವರವರು ಮಾಡಬೇಕಷ್ಟೆ. ಭಗವಂತ ಎಲ್ಲವಾಗಲೂ ಅಷ್ಟೇ ಸರಿಸುಮಾರು ಅವರವರ ಕರ್ಮಾನುಸಾರೇಣ ಕೊಡ್ತಾನೇ ಹೋಗ್ತಾನೆ. ತಗೊಳ್ಳೋದ್ರಲ್ಲಿ ಅಥವಾ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ತಪ್ಪುಗಳನ್ನು ಎಡವಟ್ಟುಗಳನ್ನು ಮಾಡ್ಕೊಳ್ತೀವಿ. ಆ ರೀತಿಯಾಗಿ ಮಾಡ್ಕೊಳ್ಳೋದೇ ಇರಿ. ನಿಮ್ಮ ಜೀವನ ಸಹ ಸುಖಕರವಾಗಿರಲಿ. ಇನ್ನಷ್ಟು ನೆಮ್ಮದಿಯ ಫಲಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸೌಖ್ಯ ವೃದ್ಧಿಯಾಗುವಂಥದ್ದು, ಶತ್ರುಗಳ ನಾಶವಾಗುವಂಥದ್ದು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶತ್ರುಕಾಟದಿಂದ ದೂರ ಆಗ್ತೀರಿ. ಅದೇ ರೀತಿಯಾಗಿ ಇನ್ನೇನಾದರೂ ನಿಮ್ಗೆ ಶತ್ರುಕಾಟಗಳು ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಚಿನ್ನಮಾಸ್ತಾ ದೇವಿ ಪೂಜೆಯನ್ನು ಮಾಡಿ, ಚಿನ್ನಮಾಸ್ತಾ ದೇವಿ ಆರಾಧನೆಯನ್ನು ಮಾಡಿ. ಆ ಚಿನ್ನಮಾಸ್ತಾ ದೇವಿ ಪೂಜಾ ಉಪಾಸನೆಯಿಂದ ಏನೇ ಶತ್ರುಕಾಟಗಳಿದ್ರೂ ಅದು ಯಾರಿಗೇ ಆಗಲಿ, ಕೇವಲ ಮೀನರಾಶಿಯವ್ರಿಗಂತಲ್ಲ, ಯಾವುದೇ ಒಂದು ಶತ್ರುಕಾಟ ಇರತಕ್ಕಂಥ ಯಾರೇ ರಾಶಿಯವರಾಗಿರಬಹುದು, ಚಿನ್ನಮಾಸ್ತಾ ದೇವಿ ಪೂಜೆಯನ್ನು ಮಾಡೋದ್ರಿಂದ ಬಹಳ ಅನುಕೂಲತೆ ಆಗುತ್ತೆ. ಜೊತೆಗೆ ತೀರ್ಥಕ್ಷೇತ್ರಗಳ ಭೇಟಿಯು ಈ ವಾರದಲ್ಲಿ ಇದ್ದು ಮೀನರಾಶಿಯವರಿಗೆ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತೀರಿ. ಬಹಳ ಸಂತಸ ನಿಮಗೆ ಆಗ್ತಕ್ಕಂತಹದ್ದು. ಜೊತೆಗೆ ಹಣಕಾಸಿನ ಪರಿಸ್ಥಿತಿಗಳು ನಿಮಗೆ ಬೇಕಾದ ರೀತಿಯಲ್ಲೇ ಸುಖಮಯವಾಗಿರುತ್ತೆ. ಅದಾದರೂ ಸಹ ಮೀನರಾಶಿಯವ್ರದ್ದು ಕೈ ತೂತು ಕೈಯೇ. ಯಾವಾಗಲೂ ಅವ್ರು ದುಡ್ಡು ಉಳಿಸ್ಕೊಳ್ಳಲ್ಲ. ಯಾವಾಗಲೂ ಏನಾದಕ್ಕಾದರೂ ಒಂದು ಖರ್ಚು ಮಾಡಿಕೊಂಡು ದುಡ್ಡನ್ನು ಹಾಳು ಮಾಡ್ಕೊಳ್ತಾನೇ ಇರ್ತಾರೆ. ಜಾಗ್ರತೆ ಮತ್ತು ಜವಾಬ್ದಾರಿ ಸ್ವಲ್ಪ ಕಡಿಮೆ, ಬಟ್ ಹುಷಾರಾಗಿರಿ. ಬಟ್ ಒಂದು ಒಳ್ಳೆ ಮುಗ್ಧ ಮನಸ್ಥಿತಿ ಮೀನರಾಶಿಯವರಿಗೆ ಸದಾಕಾಲ ಇದ್ದೇ ಇರುತ್ತೆ. ಇನ್ನಷ್ಟು ಕ್ಷೇಮವಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಿ. ಇದಾಗಿತ್ತು 12 ರಾಶಿಗಳ ಈ ವಾರದ ವಾರ ಭವಿಷ್ಯ. ಹಾಗಾದರೆ ಏನು ಮಾಡಿಕೊಂಡ್ರೆ ಕೆಟ್ಟ ಫಲಗಳು ಹೋಗುತ್ತೆ, ನೆಮ್ಮದಿ ಫಲಗಳು ವೃದ್ಧಿಯಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಈ ಪ್ರಕೃತಿನಲ್ಲಿ ಬದುಕ್ತಾ ಇದ್ದೀವಿ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮುಂದಿನ 4-6 ವರ್ಷಗಳಲ್ಲಿ ಮುಂದಿನ ಪೀಳಿಗೆಯ ಪ್ರಾಣಿ ಪಕ್ಷಿಗಳಿಗೆ ಆಸರೆ ಸಿಗುತ್ತೆ, ಆಹಾರ ಸಿಗುತ್ತೆ. ಜೊತೆಗೆ ಮನುಷ್ಯರಿಗೆ ಪ್ರಾಣವಾಯು ಸಿಕ್ಕತ್ತೆ. ಅದರಿಂದ ಎಲ್ಲರಿಗೂ ಸಹ ಉಪಯೋಗವಾಗುವಂಥ ವಾತಾವರಣ ಇರುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಯಾವ ರೀತಿಯಾಗಿ ಬದಲಾವಣೆ ನಿಮಗೇ ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ದೇವರೇ ನಿಮ್ಮನ್ನು ಮೆಚ್ಚಿ ಹರಸಿ ಹಾರೈಸಿಬಿಡ್ತಾನೆ. ಯಾಕಂದರೆ ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳೋ ಹಾಗೆ ನಾವು ಬದುಕೊಂಡ್ರೆ
ದೇವರೇ ನಮಗೆ ಹರಕೆ ಮಾಡಿ ಹಾರೈಕೆ ಮಾಡಿ ಎಲ್ಲವನ್ನು ಸಹ ಸೌಖ್ಯವನ್ನು ಪ್ರದಾವಣೆ ಮಾಡ್ತಾನೆ. ಹಾಗಾಗಿ ದೇವ್ರು ಮೆಚ್ಚೋ ಕೆಲಸ ಬಿಟ್ಟು ದೇವ್ರು ಮೆಚ್ಕೊಳ್ಳೋ ಹಾಗೆ ಬದುಕೋಣ. ಅದ್ರ ಜೊತೆಗೆ ದೇವರ ಉಪಾಸನೆಯನ್ನು ಸಹ ಮಾಡೋಣ. ಈ ವಾರದಲ್ಲಿ ನಿರ್ವಾಣಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ನಿರ್ವಾಣಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ನಿಮಗೆ ಉಂಟಾಗುತ್ತೆ. ದೇವರ ಅನುಗ್ರಹವು ಸಿದ್ಧಿಯಾಗುತ್ತೆ. ಸಕಲವು ಸನ್ಮಂಗಳವಾಗಲಿ. ಇದಾಗಿತ್ತು ಈ ವಾರದ 12 ರಾಶಿಗಳ ವಾರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮುಂದೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.